Hi friends, welcome to YouTube channel Study Karnataka. This is the 6th class for which we are preparing, that is Welfare Officer and Field Inspector. The exam that will be conducted by Karnataka Examination Authority, that is KEA. In this we will be dealing the general labor laws in details. From today onwards, each and every video will contain the specifications of the law. ಅಂದರೆ ನಾವು ಇಂದಿನಿಂದ ಪ್ರತಿಯೊಂದು ವಿಡಿಯೋದಲ್ಲಿ ಕಾಯ್ದೆ ಕಾನೂನುಗಳನ್ನು ಹಂತ ಹಂತವಾಗಿ ಕಲಿಯೋಣ. ಮುಂಬರುವ ಎಲ್ಲ ವಿಡಿಯೋಗಳು ಪ್ರತಿಯೊಂದು ಎಕ್ಸಾಮಿನಲ್ಲಿ ಇದರಲ್ಲಿನ ಪ್ರತಿಯೊಂದು ಪಾಯಿಂಟು ಕೂಡ ಕ್ವಶನ್ ಆಗಬಹುದು. ಸೊ ಯಾವುದೇ ಆದ ವಿಡಿಯೋ ಇದ್ದರೂ ನೀವು ನೋಡುವಾಗ ದಯಮಾಡಿ ನೋಟ್ಸ್ ಮಾಡ್ಕೊಳ್ಳಿ, ಏಕೆಂದರೆ ಪ್ರತಿಯೊಂದು ಪಾಯಿಂಟನ್ನು ನಿಮಗೆ MCQ ಆಗಿ ಕೇಳ್ಬೋದು. So this is the first video in which we will be covering Trade Union Act of 1926. ಟ್ರೇಡ್ ಯೂನಿಯನ್ ಕಾಯ್ದೆ 1926 ಇಂದಿನ ವಿಡಿಯೋದಲ್ಲಿ ಕಂಪ್ಲೀಟ್ ಡೀಟೇಲ್ ಆಗಿ ನಾವು ಓದೋಣ. ದಯಮಾಡಿ ಈ ವಿಡಿಯೋದಲ್ಲಿ ಬರುವ ಪ್ರತಿಯೊಂದು ಪಾಯಿಂಟನ್ನು ಗಮನವಿಟ್ಟು ಕೇಳಿ ಹಾಗೂ ನೋಟ್ಸನ್ನು ಮಾಡ್ಕೊಳ್ಳಿ, ಪದೇ ಪದೇ ರಿವಿಷನ್ ಮಾಡಿ. ಈ ಆ್ಯಕ್ಟ್ ಮುಗಿದ ಕೂಡಲೇ ನಾನು ಮೋಸ್ಟ್ಲಿ ನಾಳೆ ಅಥವಾ ನಾಡಿದ್ದು ನಿಮಗೆ ಒಂದು ಮಾಕ್ ಟೆಸ್ಟ್ ಕೊಡ್ತೀನಿ. ಟ್ರೇಡ್ ಯೂನಿಯನ್ ಆ್ಯಕ್ಟ್ ಆಫ್ 1926 ಮೇಲೆ ಮಾಕ್ ಟೆಸ್ಟ್ ಇರುತ್ತೆ. ಸೊ ಆ ಟೆಸ್ಟನ್ನು ಅಟೆಂಡ್ ಮಾಡಿ, ನಿಮಗೆ ಎಕ್ಸಾಮಿನಲ್ಲಿ ತುಂಬ ಇಂಪಾರ್ಟೆಂಟ್ ಹಾಗೂ ಹೆಲ್ಪ್ ಆಗುತ್ತೆ. ಸೊ ಲೆಟ್ಸ್ ಬಿಗಿನ್ ದಿ ವಿಡಿಯೋ. ದೀಸ್ ಆರ್ ದಿ ಕಂಟೆಂಟ್ಸ್ ದಟ್ ವಿ ವಿಲ್ ಬಿ ಡೀಲಿಂಗ್ ಇನ್ ದಿಸ್ ವಿಡಿಯೋ, ದಟ್ ಈಸ್ ಟ್ರೇಡ್ ಯೂನಿಯನ್ ಆ್ಯಕ್ಟ್ ಆಫ್ 1926, ಆ್ಯಂಡ್ ಆಲ್ಸೋ ವಿ ವಿಲ್ ಬಿ ಸೀಯಿಂಗ್ ವಾಟ್ ವಿ ವಿಲ್ ಡೀಲ್ ಇನ್ ದಿ ನೆಕ್ಸ್ಟ್ ಕ್ಲಾಸ್. ಫಸ್ಟ್ ಆಫ್ ಆಲ್ ಐ ವಾಂಟ್ ಟು ಥ್ಯಾಂಕ್ ಈಚ್ ಆ್ಯಂಡ್ ಎವ್ರಿ ಒನ್. ಎಲ್ಲರಿಗೂ ಧನ್ಯವಾದಗಳು, ಏಕೆಂದರೆ ತುಂಬ ಜನ ಕ್ಲಾಸ್ ಚೆನ್ನಾಗಿದೆ ಅಂತ ಹೇಳಿದ್ದೀರಾ. ಸೊ ಇಲ್ಲಿ ಒಬ್ಬರು ಕ್ವಶನ್ ಕೇಳಿದ್ದಾರೆ, ಸರ್ ಡೊಮೈನ್ ಪೇಪರ್ MCQ ಇರುತ್ತೆ ಹೇಗೆ ಅಂತ. ಹೌದು, 100 ಕ್ವಶನ್ ಕೂಡ MCQದಲ್ಲಿ ಇರುತ್ತೆ. ಮತ್ತು ಪ್ರತಿಯೊಂದು ಕ್ವಶನು ನಾವು ಏನು ಓದಿರುತ್ತೇವೆ ಅದರಲ್ಲಿ ಬಂದಿರುತ್ತೆ. ಈ ವಿಡಿಯೋವನ್ನು ದಯಮಾಡಿ ಎಲ್ಲರೂ ಕ್ಲಿಯರಾಗಿ ಎಲ್ಲ ವಿಡಿಯೋಗಳನ್ನು ನೋಡಿ ನೋಟ್ಸ್ ಮಾಡ್ಕೊಳ್ಳಿ. 100% ನಿಮಗೆ ಪ್ರತಿಯೊಂದು ಕ್ವಶನು ಕೂಡ ಇದರಲ್ಲಿ ಇರುತ್ತೆ. ಹಾಗೂ ಇನ್ನೂ ಕೆಲವು ಎಕ್ಸ್ಟ್ರಾ ಪಾಯಿಂಟ್ಸನ್ನು PDF-ನಲ್ಲಿ ಕೊಟ್ಟಿರ್ತೇನೆ, ದಯಮಾಡಿ ಅದನ್ನು ಕೂಡ ನೀವು ಓದ್ಕೊಳ್ಳಿ. ಮತ್ತೊಂದು ಎಲ್ಲರೂ ಕೇಳ್ತಾರೋ ಕ್ವಶನ್ ಅಂದರೆ ಟೆಲಿಗ್ರಾಮ್ ಲಿಂಕ್ ಓಪನ್ ಆಗ್ತಾ ಇಲ್ಲ ಅಂತ. ಸೊ ಒಂದು ರಿಕ್ವೆಸ್ಟ್ ಏನಂದರೆ, ಆ ಟೆಲಿಗ್ರಾಮ್ ಲಿಂಕನ್ನು ಕಾಪಿ ಮಾಡಿ ಟೆಲಿಗ್ರಾಮ್ ಆ್ಯಪಿಗೆ ಹೋಗಿ ಅಲ್ಲಿ ಪೇಸ್ಟ್ ಮಾಡಿ. ಅಲ್ಲಿ ನಿಮಗೆ ಸ್ಟಡಿ ಕರ್ನಾಟಕ ಎಂಬ ಚಾನಲ್ ಸಿಗುತ್ತೆ, ಅಲ್ಲಿ ಜಾಯ್ನ್ ಆಗಿ. ಯಾಕಂದರೆ ಡೈರೆಕ್ಟ್ ಲಿಂಕ್ ಓಪನ್ ಆಗ್ತಾ ಇಲ್ಲ, ನನಗೂ ಗೊತ್ತಿಲ್ಲ, ಅದು ಟೆಕ್ನಿಕಲ್ ಇಶ್ಯೂ ಇದೆ. ಸೊ ದಯಮಾಡಿ ಇದನ್ನು ಕಾಪಿ ಮಾಡಿ ಡೈರೆಕ್ಟ್ ಆ್ಯಪ್ನಲ್ಲಿ ನೀವು ಪೇಸ್ಟ್ ಮಾಡಿ. ಪ್ಲೀಸ್ ಕವರ್ ಆಲ್ ಸಿಲೆಬಸ್ ಅಂತ ಹೇಳಿದ್ದಾರೆ. ಇದು ಒಂದು ಫ್ರೀ ಕೋರ್ಸ್ ಆಗಿದೆ. ಸೊ ಐ ಅಶ್ಯೂರ್ ಯು ದಟ್ ಐ ವಿಲ್ ಕಂಪ್ಲೀಟ್ ಈಚ್ ಆ್ಯಂಡ್ ಎವ್ರಿ ಪಾಯಿಂಟ್ಸ್ ದಟ್ ಆರ್ ರಿಕ್ವೈರ್ಡ್ ಫಾರ್ ದಿ ಎಕ್ಸಾಮಿನೇಷನ್. ಎಲ್ಲ ಪಾಯಿಂಟ್ಗಳನ್ನು ಕವರ್ ಮಾಡ್ತೀನಿ. ಒಂದು ಸ್ವಲ್ಪ ಸಮಯ ಬೇಕಾಗುತ್ತೆ, ಯಾಕಂದರೆ ಒಂದೊಂದು ವಿಡಿಯೋ ಮಾಡಲಿಕ್ಕೆ ಮಿನಿಮಮ್ 1 ದಿನ ಹೋಗುತ್ತೆ. ಸೊ ಎಲ್ಲರೂ ಇದನ್ನು ನಾನು ಒಂದು ಟೈಮ್ ಪೀರಿಯಡ್ ಕೊಡ್ತೀನಿ, 1 ರಿಂದ 2 ತಿಂಗಳಲ್ಲಿ ಪೂರಾ ಸಿಲೆಬಸ್ಸನ್ನು ಕಂಪ್ಲೀಟ್ ಮಾಡಿಕೊಡ್ತೀನಿ. ಸೊ ಸಾಧ್ಯಷ್ಟು ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ, ಹಾಗೂ ನೀವು ಹೊಸದಾಗಿದ್ದರೆ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. So let's begin the video. The Trade Union Act of 1926 ಅಂದರೆ ಟ್ರೇಡ್ ಯೂನಿಯನ್ ಕಾಯ್ದೆ 1926. ನಾವು ಟ್ರೇಡ್ ಯೂನಿಯನ್ ಅಂದರೆ ಏನಂತ ನೋಡಿದ್ದೇವೆ ಮೊದಲನೇ ಹಾಗೂ 2ನೇ ಕ್ಲಾಸಲ್ಲಿ. ಟ್ರೇಡ್ ಯೂನಿಯನ್ನ ಮೀನಿಂಗ್ ನೋಡಿದ್ದೇವೆ, ಡೆಫಿನೇಷನ್ ನೋಡಿದ್ದೇವೆ. In this class we will be dealing with the provisions that has been provided in the Trade Union Act of 1926. This act came into force on 1st June 1927. Do remember, it came into force. And when was the act formed? It was formed on 25th March 1926. If at all they ask the question in examination, when was the act formed? It was in 25th March 1926, and when it came into force is 1st June of 1927. And section 2G defines trade disputes, right? We have also seen what are trade disputes. Disputes are nothing but the conflict that happens between the employer. Do remember these points. The conflict that happens between employer and between two employees, that is both colleagues, or in between employee and government, or in between employer and government, or trade union and in between a employee. These kind of disputes are called as trade disputes. And do remember the section 2G, it has defined, it has not only mentioned but it has defined the trade dispute. ಕನ್ನಡದಲ್ಲಿ ನೋಡಬೇಕಾದ್ರೆ ಈ ಕಾಯ್ದೆಯು ಜೂನ್ 1, 1927 ಜಾರಿಗೆ ಬಂದಿತು. ನೆನಪಿಟ್ಕೊಳ್ಳಿ,
ಕಾಯ್ದೆ ಜಾರಿಗೆ ಬಂದ ದಿನ ಬೇರೆ ಹಾಗೂ ಕಾಯ್ದೆಯನ್ನು ರಚಿಸಲಾದ ದಿನ ಬೇರೆ. ಕಾಯ್ದೆಯನ್ನು ರಚಿಸಲಾದ ದಿನ 25 ಮಾರ್ಚ್ 1926, ಆದರೆ ಅದು ಜಾರಿಗೆ ಬಂದ ದಿನ ಜೂನ್ 1, 1927. ಸೆಕ್ಷನ್ 2G ವ್ಯಾಪಾರ ವಿವಾದಗಳನ್ನು ವ್ಯಾಖ್ಯಾನಿಸುತ್ತದೆ. ಈಗ ನಿಮ್ಮ ಪೇಪರಲ್ಲಿ ಟ್ರೇಡ್ ಯೂನಿಯನ್ ಆ್ಯಕ್ಟ್ 1926 ವ್ಯಾಪಾರ ವಿವಾದಗಳನ್ನು ವ್ಯಾಖ್ಯಾನಿಸುವುದಿಲ್ಲ ಎಂದು ಹೇಳಿದರೆ ಅದು ತಪ್ಪು, ಹೌದಾ? ಏಕೆಂದರೆ ಇದು ಕೇವಲ ಅದನ್ನು ಮೆನ್ಷನ್ ಮಾಡೋದಿಲ್ಲ, ಹೊರತು ಅದನ್ನು ವ್ಯಾಖ್ಯಾನಿಸುತ್ತದೆ, ಅಂದರೆ ಅದನ್ನು ಡಿಫೈನ್ ಮಾಡುತ್ತೆ. ವ್ಯಾಪಾರ ವಿವಾದಗಳೆಂದರೆ ಈಗ ಉದ್ಯೋಗ ಹಾಗೂ ಉದ್ಯೋಗದಾತರ ನಡುವೆ ಆಗುವ ಸಂಘರ್ಷಣೆ, ಉದ್ಯೋಗಿ ನಡುವೆ ಆಗುವ ಸಂಘರ್ಷಣೆ, ಕಾರ್ಮಿಕ ಸಂಘಗಳು ಹಾಗೂ ಉದ್ಯೋಗದಾತರ ಸಂಘಗಳ ನಡುವೆ ಆಗುವ ಸಂಘರ್ಷಣೆ, ಸರ್ಕಾರ ಮತ್ತು ಉದ್ಯೋಗದಾತರ ಸಂಘದ ನಡುವೆ ಆಗುವ ಸಂಘರ್ಷಣೆಯನ್ನು ಟ್ರೇಡ್ ಡಿಸ್ಪ್ಯೂಟ್ ಅಂದರೆ ವ್ಯಾಪಾರ ವಿವಾದಗಳೆಂದು ಕರೆಯುತ್ತದೆ. ಇದನ್ನು ಈ ಟ್ರೇಡ್ ಯೂನಿಯನ್ ಆ್ಯಕ್ಟಿನ ಸೆಕ್ಷನ್ 2G ವ್ಯಾಖ್ಯಾನಿಸುತ್ತದೆ. ನೆಕ್ಸ್ಟ್, ಸೆಕ್ಷನ್ 2H ಡಿಫೈನ್ಸ್ ಟ್ರೇಡ್ ಯೂನಿಯನ್ಸ್. ಟ್ರೇಡ್ ಯೂನಿಯನ್ ಅಂದರೆ ಈಗ ಅಲ್ಲಿ ವರ್ಕ್ ಮಾಡ್ತಕ್ಕಂಥ ಕಾರ್ಮಿಕರು ಎಲ್ಲರೂ ಒಗ್ಗಟ್ಟಾಗಿ ಒಂದು ಸಂಘವನ್ನು ಮಾಡುತ್ತಾರೆ. ಆ ಸಂಘಕ್ಕೆ ನೀವು ರಿಜಿಸ್ಟರ್ ಮಾಡಿದ್ದರೆ, ಅಂದರೆ ಈ ಟ್ರೇಡ್ ಯೂನಿಯನ್ ಆ್ಯಕ್ಟ್ ಆಫ್ 1926 ಅಂಡರ್ ರಿಜಿಸ್ಟರ್ ಮಾಡಿದರೆ ಅದನ್ನು ನೀವು ಟ್ರೇಡ್ ಯೂನಿಯನ್ ಆಗಿ ಕನ್ಸಿಡರ್ ಮಾಡಿ ಅದಕ್ಕೆ ಕೆಲವು ಸೌಲಭ್ಯಗಳನ್ನು ಸಿಗುತ್ತವೆ, ಹೌದಾ? ದಟ್ ಮೀನ್ಸ್ ದ ಎಂಪ್ಲಾಯೀಸ್ ದೋಸ್ ಆರ್ ವರ್ಕಿಂಗ್ ಇನ್ ದಿ ಎನಿ ಆಫ್ ದಿ ಆರ್ಗನೈಸೇಷನ್, ಇಫ್ ದೇ ಕಮ್ ಟುಗೆದರ್ ಆ್ಯಂಡ್ ದಿ ಫಾರ್ಮ್ ಆನ್ ಯೂನಿಯನ್, that is nothing but trade union. And do remember, this is very important, that chapter 2 talks about registration of trade unions. Which chapter of Trade Union Act of 1926 talks about its registration? The answer will be chapter 2, not section 2, it is chapter 2. ಕನ್ನಡದಲ್ಲಿ ಸೆಕ್ಷನ್ 2H, ರೈಟ್, 2H ಟ್ರೇಡ್ ಯೂನಿಯನ್ಗಳನ್ನು ವ್ಯಾಖ್ಯಾನಿಸುತ್ತದೆ. ಅಂದರೆ ಅದನ್ನು ಇವರು ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾರೆ. ಟ್ರೇಡ್ ಯೂನಿಯನ್ ಅಂದರೆ ಏನು? ಈಗ ಯಾವುದೇ ಆದ ಒಂದು ಆರ್ಗನೈಸೇಷನಲ್ಲಿ ಒಂದು 10 ಜನ ಕಾರ್ಮಿಕರು ವರ್ಕ್ ಮಾಡ್ತಾ ಇದ್ದರೆ ಅವರು ಎಲ್ಲರೂ ಒಗ್ಗಟ್ಟಾಗಿ ಬಂದು ಒಂದು ಯೂನಿಯನ್ ಅಂದರೆ ಒಂದು ಸಂಘವನ್ನು ಕಟ್ಟಿದರೆ ಅದಕ್ಕೆ ಟ್ರೇಡ್ ಯೂನಿಯನ್ ಎಂದು ಕರೆಯುತ್ತೇವೆ ಎಂದು ಸೆಕ್ಷನ್ 2H ಟ್ರೇಡ್ ಯೂನಿಯನ್ ಆ್ಯಕ್ಟ್ ಆಫ್ 1926 ಇದನ್ನು ಹೇಳುತ್ತದೆ. ಮತ್ತು ಅಧ್ಯಾಯ 2 ಇದನ್ನು ನೆನಪಿಟ್ಕೊಳ್ಳಿ, ಇದು ಸೆಕ್ಷನ್ ಅಲ್ಲ, ಇದು ಅಧ್ಯಾಯ 2 ಟ್ರೇಡ್ ಯೂನಿಯನ್ಗಳ ನೋಂದಣಿ ಬಗ್ಗೆ ಮಾತನಾಡುತ್ತದೆ. ಟ್ರೇಡ್ ಯೂನಿಯನ್ಗಳ ನೋಂದಣಿ ಬಗ್ಗೆ ಮಾತನಾಡುವ ಚಾಪ್ಟರ್ ಅಥವಾ ಅಧ್ಯಾಯ ಯಾವುದು ಅಂತ ಕೇಳಿದರೆ ಅದು ಅಧ್ಯಾಯ 2. ನೆಕ್ಸ್ಟ್, ಸೆಕ್ಷನ್ 3, ದಿಸ್ ಈಸ್ ಸೆಕ್ಷನ್ 3, ದಟ್ ಈಸ್ ಚಾಪ್ಟರ್ 2, ಇದು ಅಧ್ಯಾಯ 2, ಇದು ಸೆಕ್ಷನ್ 3. ಸೆಕ್ಷನ್ 3 ಟಾಕ್ಸ್ ಅಬೌಟ್ ಅಪಾಯಿಂಟ್ಮೆಂಟ್ ಆಫ್ ರಿಜಿಸ್ಟ್ರಾರ್ಸ್. ದಟ್ ಮೀನ್ಸ್ ಇಫ್ ಇಟ್ ಆಲ್ ಯು ವಾಂಟ್ ಟು ರಿಜಿಸ್ಟರ್ಡ್ ಎ ಟ್ರೇಡ್ ಯೂನಿಯನ್, ದೇರ್ ಶುಡ್ ಬಿ ಎ ರಿಜಿಸ್ಟ್ರಾರ್, ರೈಟ್, ಹೂ ಈಸ್ ಸಿಟ್ಟಿಂಗ್ in order to make the registration of your unions. The appropriate government appoints the registrars. Now the question will be asked, who appoints the registrars? The answer will be appropriate government. Now here the question is, who is the appropriate government? The appropriate government can be a state government or a union government, right? ವಿಭಾಗ 3 ರಿಜಿಸ್ಟ್ರಾರ್ಗೆ ನೇಮಕದ ಬಗ್ಗೆ ಮಾತನಾಡುತ್ತದೆ. ಅಂದರೆ ರಿಜಿಸ್ಟ್ರಾರ್ಗಳನ್ನು ನೇಮಕ ಮಾಡುವವರು ಯಾರು ಎಂಬುದನ್ನು ಮಾತನಾಡುವ ಅಥವಾ ಹೇಳುವ ಅಧ್ಯಾಯ ಅಥವಾ ವಿಭಾಗ ಯಾವುದು ಅಂತ ಕೇಳಿದರೆ ಅದು ವಿಭಾಗ 3 ಆಗುತ್ತೆ, ಹೌದಾ? ಈಗ ರಿಜಿಸ್ಟ್ರಾರ್ಗಳನ್ನು ಏಕೆ ನೇಮಕ ಮಾಡಬೇಕು? ಈಗ ನೀವು ಒಂದು ಸಂಘವನ್ನು ಕಟ್ಟಿರ್ತೀರ, ಅದಕ್ಕೆ ನೀವು ನೋಂದಣಿ ಮಾಡಬೇಕಾದ್ರೆ ಅಲ್ಲಿ ನೋಂದಾಯಿಸುವವರು ಯಾರಾದರೂ ಬೇಕಲ್ಲ, ಅದಕ್ಕಾಗಿ ರಿಜಿಸ್ಟ್ರಾರ್ಗಳನ್ನು ನೋಂದಣಿ ಅಧಿಕಾರಿಯಾಗಿ ನೇಮಿಸಿರುತ್ತಾರೆ. ಆ ರಿಜಿಸ್ಟ್ರಾರ್ಗಳನ್ನು ಸೂಕ್ತ ಸರ್ಕಾರವು ನೇಮಿಸುತ್ತದೆ. ಈಗ ಸೂಕ್ತ ಸರ್ಕಾರವೆಂದರೆ ಯಾರು? ಅವರು ರಾಜ್ಯ ಸರ್ಕಾರವಾಗಿರಬಹುದು ಅಥವಾ ಕೇಂದ್ರ ಸರ್ಕಾರವಾಗಿರಬಹುದು. ಮತ್ತೊಂದು ನೆನಪಿಟ್ಕೊಳ್ಳಿ, ಪ್ರತಿಯೊಂದು ಸ್ಟೇಟಿಗೆ ಒಬ್ಬ ರಿಜಿಸ್ಟ್ರಾರ್ ಇರುತ್ತಾನೆ. ಪ್ರತಿಯೊಂದು ಸ್ಟೇಟಿಗೆ ಒಬ್ಬ ರಿಜಿಸ್ಟ್ರಾರನ್ನು ನೇಮಕಗೊಳಿಸಲಾಗುತ್ತದೆ. ನೆಕ್ಸ್ಟ್, at least 7 members, do remember this is very important, at least 7 members should be employed in the establishment on the date of making the application. That means if at all you are going to register a trade union, then while going to the registrar office there should be a signature of 7 members, at least 7 members. Then and then only you can register those trade unions. At least 10% or 100 members, do remember this point, at least 10 members or 100 members
whichever is less are employed in the establishment should be part of it on the date of making the application. Of course, this is a complicated point. Please try to understand what I will explain now. It is saying that at least 10% or 100 members should be the part of the trade union while you are going for registration. That means, if at all there are 100 members, do remember, if at all there are 100 members in the organization and you are going to register a trade union, then it says that at least 10%. What is 10% of 100? It is 10 members, right? And what is the condition of registering a trade union? The minimum number is 7, right? 10 is more than 7, right? And it is also 10% of the employees that are in the organization. So that means 10 is greater than 7 and it is also less than 100. What it has says, whichever is less. So here 10 members can go and register at the registrar office that we are forming a trade union, right? I think you have understood this point. If at all you haven't understood, please do comment that what is your query. I can answer it, or else I will make a separate video on your queries. ಕನ್ನಡದಲ್ಲಿ ನೋಡಬೇಕಾದ್ರೆ ಅರ್ಜಿ ಸಲ್ಲಿಸಲು ಸಂಸ್ಥೆಯಲ್ಲಿ ಕನಿಷ್ಠ 7 ಸದಸ್ಯರಿರಬೇಕೆಂದು ಹೇಳುತ್ತದೆ. ಅಂದರೆ ನೆನಪಿಟ್ಕೊಳ್ಳಿ, ಕನಿಷ್ಠ 7 ಸದಸ್ಯರು. ಈ ಪಾಯಿಂಟನ್ನು ನೆನಪಿಟ್ಕೊಳ್ಳಿ. ಈಗ ಮುಂದಿನ ಪಾಯಿಂಟು, ಸಂಸ್ಥೆಯಲ್ಲಿನ ಕನಿಷ್ಠ 10% ಅಥವಾ 100 ಸದಸ್ಯರು, ಇದರಲ್ಲಿ ಯಾವುದು ಕಡಿಮೆ ಅಷ್ಟು ಜನ ಅರ್ಜಿ ಸಲ್ಲಿಸುವ ದಿನಾಂಕದಂದು ಅದರ ಭಾಗವಾಗಿರಬೇಕು. ಅದರ ಭಾಗವೆಂದರೆ ಟ್ರೇಡ್ ಯೂನಿಯನ್ನ ಭಾಗವಾಗಿರಬೇಕು. ಈಗ ಸಿಂಪಲ್, ಒಂದು ಫ್ಯಾಕ್ಟ್ರಿಯಲ್ಲಿ 100 ಜನ ವರ್ಕ್ ಮಾಡ್ತಿರ್ತಾರೆ. ಇದರ 10% ಎಷ್ಟು? 10 ಜನ ಆಯಿತು, ಹೌದಾ? ಈ 10 ಜನ 7 ಜನಕ್ಕಿಂತ ಹೆಚ್ಚಲ್ವಾ? ಅಂದರೆ ದಟ್ ಈಸ್ ಮಿನಿಮಮ್ ನಂಬರ್. ಮಿನಿಮಮ್ ಮೆಂಬರ್ಸ್ ಎಷ್ಟಿರಬೇಕು? 7 ಜನ. ಆದರೆ 10 ಜನ 7ಕ್ಕಿಂತ ಹೆಚ್ಚಿದ್ದಾರೆ. ಈಗೇನು ಹೇಳ್ತಾ ಇದ್ದಾರೆ? 10% ಅಥವಾ 100 ಸದಸ್ಯರು, ಇದರಲ್ಲಿ ಯಾವುದು ಕಡಿಮೆಯೋ ಅಷ್ಟು ಜನ ಇರಬೇಕು ಅಲ್ವಾ? ಅಂದರೆ 10 ಮೆಂಬರ್ಸ್ ಕೂಡ ಹೋಗಿ ಮಾಡಿದರೆ ನಡೆಯುತ್ತೆ. ಆದರೆ 7 ಜನಕ್ಕಿಂತ ಕಡಿಮೆ ಟ್ರೇಡ್ ಯೂನಿಯನ್ನನ್ನು ರಿಜಿಸ್ಟರ್ ಮಾಡಲಿಕ್ಕೆ ಬರೋದಿಲ್ಲ ಅಂತ ಹೇಳುತ್ತೆ. ನೆಕ್ಸ್ಟ್, ವಾಟ್ ಆರ್ ದಿ ರೂಲ್ಸ್ ಆಸ್ ಪರ್ ದಿ ಟ್ರೇಡ್ ಯೂನಿಯನ್ ಆ್ಯಕ್ಟ್ ಆಫ್ 1926? No trade union shall be recognized unless it has established an executive committee. Do remember this. There is a compulsion that in order to recognize your trade union, you should establish an executive committee. ಅಂದರೆ ಕಾರ್ಯಕಾರಿ ಸಮಿತಿ ಅಥವಾ ಕಾರ್ಯಾಂಗ ಸಮಿತಿಯನ್ನು ಸ್ಥಾಪಿಸದ ಹೊರತು ಯಾವುದೇ ಟ್ರೇಡ್ ಯೂನಿಯನನ್ನು ಗುರುತಿಸಲಾಗುವುದಿಲ್ಲ. ರಿಜಿಸ್ಟರ್ಸ್ ಪವರ್ ಟು ಕಾಲ್ ಫಾರ್ ಇನ್ಫಾರ್ಮೇಷನ್, ಅಂದರೆ ರಿಜಿಸ್ಟ್ರಾರ್ ಕಡೆ ನೀವು ಒಂದು ನೋಂದಣಿ ಮಾಡಿರ್ತೀರ, ಅವನ ಅಧಿಕಾರ, ನಿಮ್ಮ ಹತ್ರ ಯಾವುದೇ ಆದ ಒಂದು ಮಾಹಿತಿ ಬೇಕಾದಲ್ಲಿ ಅವನ ಅಧಿಕಾರ ಏನಿರುತ್ತೆ ಎಂದು ಎಕ್ಸ್ಪ್ಲೇನ್ ಮಾಡುತ್ತೆ. ರೈಟ್ ಟು ರಿಜೆಕ್ಟ್ ದಿ ಅಪ್ಲಿಕೇಶನ್ ಅನ್ಲೆಸ್ ಸಚ್ ಇನ್ಫಾರ್ಮೇಷನ್ ಈಸ್ ಪ್ರೊವೈಡೆಡ್ ಬೈ ದಿ ಯೂನಿಯನ್. That means, if at all registrar asks for some of the information such as the signature of 7 members, or what is the name of 7 members, or what is the purpose that you are forming an union, if at all he asks these type of information and if at all you were unable to provide those information, then the registrar has the right to cancel your application. ಅಂದರೆ ಒಕ್ಕೂಟವು ಅಂತಹ ಮಾಹಿತಿಯನ್ನು ಒದಗಿಸದಿದ್ದರೆ ಅರ್ಜಿಯನ್ನು ತಿರಸ್ಕರಿಸುವ ಹಕ್ಕು ರಿಜಿಸ್ಟ್ರಾರ್ಗೆ ಇರುತ್ತದೆ. ಈಗ ರಿಜಿಸ್ಟ್ರಾರ್ ನಿಮಗೆ ಕೆಲವು ಮಾಹಿತಿಯನ್ನು ಕೇಳುತ್ತಾನೆ. ಅಂದರೆ ಈಗ ಈ ಒಂದು 7 ಸದಸ್ಯರ ಹೆಸರು, 7 ಸದಸ್ಯರ ಸಿಗ್ನೇಚರ್ ಅಥವಾ ಸಹಿ, ಈ ಈಗ ಟ್ರೇಡ್ ಯೂನಿಯನ್ ನೀವು ಎದಕ್ಕಾಗಿ ಕಟ್ತಿದ್ದೀರಾ, ನಿಮ್ಮ ಉದ್ದೇಶವೇನು, ಇವನ್ನೆಲ್ಲ ಕೇಳಿದಾಗ ನೀವು ಅವರಿಗೆ ಉತ್ತರ ನೀಡದಿದ್ದರೆ ರಿಜಿಸ್ಟ್ರಾರ್ಗೆ ನಿಮ್ಮ ಅರ್ಜಿಯನ್ನು ತಿರಸ್ಕರಿಸುವ ಅಧಿಕಾರ ಇರುತ್ತದೆ. ನೆಕ್ಸ್ಟ್ ಪಾಯಿಂಟ್, ರಿಜಿಸ್ಟ್ರಾರ್ ಶಾಲ್ ಇಶ್ಯೂ ಎ ಸರ್ಟಿಫಿಕೇಟ್ ಆಫ್ ರಿಜಿಸ್ಟ್ರೇಷನ್ ಆ್ಯಂಡ್ ಸಚ್ ಸರ್ಟಿಫಿಕೇಟ್ ಈಸ್ ಎ ಪ್ರೂಫ್ ಆಫ್ ರಿಜಿಸ್ಟ್ರೇಷನ್. ರಿಜಿಸ್ಟ್ರಾರ್ ನೋಂದಣಿ ಪ್ರಮಾಣ ಪತ್ರವನ್ನು ನೀಡುತ್ತಾರೆ ಮತ್ತು ಅಂತಹ ಪ್ರಮಾಣ ಪತ್ರವು ನೋಂದಣಿಯ ಪುರಾವೆಯಾಗಿರುತ್ತದೆ. ಈಗ ನೀವು ಯಾವುದೇ ಆದ ಒಂದು ಅಡ್ವರ್ಟೈಸ್ ನೋಡಿದರೆ ಇಲ್ಲಿ ಅವರು ಒಂದು ನೋಂದಣಿ ಪತ್ರವನ್ನು ನೀಡಿರ್ತಾರೆ. ಯಾವುದೇ ಆದರೂ ಟ್ರೇಡ್ ಯೂನಿಯನ್ನ ಅಡ್ವರ್ಟೈಸ್ ನೋಡಿ ಅಲ್ಲಿ ಒಂದು ನೋಂದಣಿ ಪತ್ರ ನೀಡಿರ್ತಾರೆ. ಯಾಕೆ? ಈ ನೋಂದಣಿ ಪತ್ರ ನಿಮಗೆ ಒಂದು ರಿಜಿಸ್ಟರ್ ಮಾಡಿದ್ದ ಒಂದು ಪುರಾವೆ ಆಗಿರುತ್ತೆ. ಅದಕ್ಕಾಗಿ ಅಂತಹ ಒಂದು ಲೈಸೆನ್ಸ್ ಅಥವಾ ಒಂದು ಪ್ರಮಾಣ ಪತ್ರವನ್ನು ಅವರು ಪ್ರಿಂಟ್ ಮಾಡಿರ್ತಾರೆ. ನೆಕ್ಸ್ಟ್, ಲೀಗಲ್ ಸ್ಟೇಟಸ್ ಆಫ್ ರಿಜಿಸ್ಟರ್ಡ್ ಟ್ರೇಡ್ ಯೂನಿಯನ್.
ಅಂದರೆ ಈಗ ನೀವು ಒಂದು ಟ್ರೇಡ್ ಯೂನಿಯನನ್ನು ಸ್ಥಾಪನೆ ಮಾಡಿರ್ತೀರ, ಅದಕ್ಕೆ ನಿಮಗೆ ಕಾನೂನು ರೀತಿಯಾಗಿ ಯಾವ ಯಾವ ಸೌಲಭ್ಯಗಳು ದೊರೆಯುತ್ತವೆ, ಹೌದಾ? ಕಾನೂನು ರೀತಿಯಾಗಿ ನಿಮಗೆ ಏನೆಂದು ಪರಿಗಣಿಸಲಾಗುತ್ತದೆ ಎಂದು ಹೇಳುತ್ತೆ. ಎವ್ರಿ ಟ್ರೇಡ್ ಯೂನಿಯನ್ ವಿಚ್ ಈಸ್ ರಿಜಿಸ್ಟರ್ಡ್ ಅಕಾರ್ಡಿಂಗ್ ಟು ದಿ ಪ್ರೊವಿಷನ್ ಆಫ್ ದಿಸ್ ಆ್ಯಕ್ಟ್, every trade union which is registered according to the provision of this act shall be a body corporate by the name under which it has registered. That means, if at all, just take an example that I am registering a trade union by the name Study Karnataka. That means Study Karnataka from now onwards it will be considered as a body corporate. It can be considered as a corporate body where I have each and every right that the corporate office will have. ಅಂದರೆ ಅಧಿನಿಯಮದ ನಿಬಂಧನೆಗಳ ಪ್ರಕಾರ ನೋಂದಾಯಿಸಲ್ಪಟ್ಟ ಪ್ರತಿಯೊಂದು ಟ್ರೇಡ್ ಯೂನಿಯನು ನೋಂದಾಯಿಸಿದ ಹೆಸರಿನಿಂದ ಕಾರ್ಪೊರೇಟ್ ಕಚೇರಿ ಇದ್ದಂತೆ. ಕಾರ್ಪೊರೇಟ್ ಕಚೇರಿಗೆ ಯಾವ ಸೌಲಭ್ಯ ಇರುತ್ತೆ ಅಥವಾ ಯಾವ ಕಾನೂನಿನ ಸೌಲಭ್ಯ ಇರುತ್ತೆ ಆ ರೀತಿಯಾಗಿ ಒಂದು ಕಚೇರಿಯೊಂದು ಘೋಷಣೆ ಮಾಡಲಾಗುತ್ತೆ. ನೆಕ್ಸ್ಟ್, have perpetual succession and common seal. That means it says that you have continuous ongoing in your office. That means the office will not be closed soon. Like if at all I am a member of the trade union, there are 10 members in a trade union and one member left and the other member joined, right? If at all one member left, this trade union act says that even though you are 9 members but you are a trade union, just because one member has left your trade union, it doesn't mean that the existence of this trade union is collapsed or is closed, right? ಅಂದರೆ ಶಾಶ್ವತ ಉತ್ತರಾಧಿಕಾರ ಮತ್ತು ಸಾಮಾನ್ಯ ಮುದ್ರೆಯನ್ನು ಹೊಂದಿರುತ್ತದೆ. ಈಗ ನೀವು ಒಂದು ಟ್ರೇಡ್ ಯೂನಿಯನನ್ನು ನೋಂದಣಿ ಮಾಡಿದರೆ ಆ ಟ್ರೇಡ್ ಯೂನಿಯನ್ನು ಶಾಶ್ವತವಾಗಿ ನಡೆಯುತ್ತಲೇ ಇರುತ್ತದೆ. ಅಂದರೆ ಈಗ ನೀವು ಒಂದು 10 ಜನ ಇರ್ತೀರ, ಅದರಲ್ಲಿ ಒಬ್ಬ ವ್ಯಕ್ತಿ ಟ್ರೇಡ್ ಯೂನಿಯನ್ನಿಂದ ಹೊರಗೆ ಹೋದರೂ ಕೂಡ 9 ಜನ ಇದ್ದೀರಿ ಅಂತ ಆ ಟ್ರೇಡ್ ಯೂನಿಯನ್ನ ಬಂದ್ ಮಾಡೋದಿಲ್ಲ ಅಥವಾ ಕ್ಲೋಸ್ ಮಾಡೋದಿಲ್ಲ. ಬೇರೆಯವರು ಬಂದು ಜಾಯ್ನ್ ಆಗದೇ ಇರಲಿ, ಆ ಟ್ರೇಡ್ ಯೂನಿಯನ್ ಕಂಟಿನ್ಯೂ ಆಗಿ ನಡೆಯುತ್ತಿರುತ್ತೆ. ಅದಕ್ಕಾಗಿ ಅವರು ಶಾಶ್ವತ ಉತ್ತರಾಧಿಕಾರ ಎಂದು ಘೋಷಣೆ ಮಾಡುತ್ತಾರೆ. ಮತ್ತು ನಿಮಗೆ ಒಂದು ಸಿಕ್ಕ ಅಂದರೆ ಸೀಲನ್ನು ನೀಡುತ್ತಾರೆ. ಸಾಮಾನ್ಯ ಮುದ್ರೆಯನ್ನು ಹೊಂದಿರುತ್ತೀರಾ. ನೆಕ್ಸ್ಟ್, ಬೈ ದ ರಿಜಿಸ್ಟರ್ಡ್ ನೇಮ್ ಇಟ್ ಕ್ಯಾನ್ ಸೂ ಆ್ಯಂಡ್ ಕ್ಯಾನ್ ಬಿ ಸೂಡ್. ದಟ್ ಮೀನ್ಸ್ ಇಫ್ ಎಟ್ ಆಲ್ ಯು ಹ್ಯಾವ್ ಡಿಸ್ಪ್ಯೂಟ್ ಇನ್ ಬಿಟ್ವೀನ್ ಯು ಆ್ಯಂಡ್ ಎಂಪ್ಲಾಯರ್, or if at all you have a dispute with the government, then you can go to the court by objecting the government or by objecting to the employer. ಅಂದರೆ ನೋಂದಾಯಿತ ಹೆಸರಿನಿಂದ ಅದು ಮೊಕದ್ದಮೆಯನ್ನು ಹೂಡಬಹುದು. ಈಗ ಕೋರ್ಟಿನಲ್ಲಿ ಸ್ಟಡಿ ಕರ್ನಾಟಕ ಎಂಬ ಟ್ರೇಡ್ ಯೂನಿಯನ್ ಅಥವಾ ಕಾರ್ಮಿಕರ ಸಂಘವೆಂದು ನಾನು ಸರ್ಕಾರದ ವಿರುದ್ಧ ಮೊಕದ್ದಮೆಯನ್ನು ಮಾಡಬಹುದು, ಅಥವಾ ನನ್ನ ಉದ್ಯೋಗದಾತನೊಂದಿಗೆ ನಾನು ಮೊಕದ್ದಮೆಯನ್ನು ಕಾನೂನಿನ ರೀತಿಯಾಗಿ ಕೋರ್ಟಿನಲ್ಲಿ ಕೂಡ ನಡೆಸಬಹುದು. ನೆಕ್ಸ್ಟ್, ಅಪಾಯಿಂಟ್ಮೆಂಟ್ ಆಫ್ ಆಫೀಸ್ ಬೇರರ್ಸ್. ದಿಸ್ ಪಾಯಿಂಟ್ ಇಸ್ ವೆರಿ ಇಂಪಾರ್ಟೆಂಟ್. ಪ್ಲೀಸ್ ಡೂ ಮೇಕ್ ದಿ ನೋಟ್ಸ್ ಆಫ್ ಇಟ್. ಅಟ್ ಲೀಸ್ಟ್ 50% ಆಫ್ ದಿ ಆಫೀಸ್ ಬೇರರ್ಸ್ ಆಫ್ ಎ ಯೂನಿಯನ್ should be employed in industry with which the trade union is concerned, and the remaining 50% can be from outside. That means who are office bearers? Nothing but the members who are employed in the trade union as an executive body or in the some other work for which the trade union is working. It says that if at all 100 members are employed in the trade union or are the part of trade union, in that minimum 50% should be from the organization for which the trade union is working, and the 50 members can be from outside, right? ಅಂದರೆ ಪದಾಧಿಕಾರಿಗಳ ನೇಮಕದ ಬಗ್ಗೆ ಇದು ಕೆಲವು ಮಾಹಿತಿಯನ್ನು ನೀಡುತ್ತದೆ. ಯೂನಿಯನ್ ಅಥವಾ ಯೂನಿಯನ್ನಿನ ಪದಾಧಿಕಾರಿಗಳಲ್ಲಿ ಕನಿಷ್ಠ 50%ರಷ್ಟು ಟ್ರೇಡ್ ಯೂನಿಯನ್ಗೆ ಸಂಬಂಧಿಸಿದ ಉದ್ಯಮದಲ್ಲಿ ಕೆಲಸ ಮಾಡಬೇಕು. ಅಂದರೆ ಈಗ ಒಂದು 100 ಜನ ಅಲ್ಲಿ ವರ್ಕ್ ಮಾಡ್ತಿರ್ತಾರೆ, ಹೌದಾ? ಟ್ರೇಡ್ ಯೂನಿಯನ್ನಲ್ಲಿ 100 ಜನ ಸಂಖ್ಯೆ ಇರುತ್ತೆ. ಅಲ್ಲಿ ಪದಾಧಿಕಾರಿಗಳನ್ನು ನೇಮಕ ಮಾಡುವಾಗ ಕನಿಷ್ಠ 50 ಜನ ಆ ಟ್ರೇಡ್ ಯೂನಿಯನ್, ಈಗ ಸ್ಟಡಿ ಕರ್ನಾಟಕದ ಒಂದು ಟ್ರೇಡ್ ಯೂನಿಯನ್ ಇದೆ. ಸ್ಟಡಿ ಕರ್ನಾಟಕ ಯಾರಿಗೆ ವರ್ಕ್ ಮಾಡ್ತಾ ಇದೆ? ಸ್ಟಡಿ ಕರ್ನಾಟಕ ಯೂಟ್ಯೂಬ್ ಚಾನಲ್ಗಾಗಿ ವರ್ಕ್ ಮಾಡ್ತಾ ಇದೆ. ಆ ಸ್ಟಡಿ ಕರ್ನಾಟಕ ಯೂಟ್ಯೂಬ್ ಚಾನಲಲ್ಲಿ ಈಗ ಒಂದು 300 ಜನ ಇದ್ದಾರೆ ಅಂತ ಅಂದ್ಕೊಳ್ಳಿ. ಸ್ಟಡಿ ಕರ್ನಾಟಕ ಸಂಘ ಅಂದರೆ ಟ್ರೇಡ್ ಯೂನಿಯನ್ ಸಂಘದಲ್ಲಿ 100 ಜನ ಇದ್ದಾರೆ, ಹೌದಾ? ಇದು 100 ಜನದಲ್ಲಿ ಒಂದು 50 ಜನವನ್ನು ಪದಾಧಿಕಾರಿಯಾಗಿ ನೇಮಕ ಮಾಡುತ್ತಿದೆ ಅಂದಾಗ
ಈ 150 ಜನದಲ್ಲಿ ಕನಿಷ್ಠ 25 ಜನ ಈ 300 ಜನದಲ್ಲಿ ಇರಬೇಕು, ಕನಿಷ್ಠ 25 ಜನ. ಮತ್ತು ಇನ್ನೂ 25 ಜನ ಬೇರೆ ಹೊರಗಿನಿಂದ ಬಂದರೂ ನಡೆಯುತ್ತೆ, ಆದರೆ ಕನಿಷ್ಠ 50% ಪದಾಧಿಕಾರಿಗಳು ಆ ಆರ್ಗನೈಜೇಷನ್ ಅಥವಾ ಆ ಕಾರ್ಖಾನೆಯಿಂದನೇ ಇರಬೇಕಂತ ಹೇಳುತ್ತದೆ. ನೆಕ್ಸ್ಟ್, ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ದಟ್ ಯು ಶುಡ್ ನೋಟ್ ಆ್ಯಂಡ್ ಕ್ಯಾನ್ ಬಿ ಆಸ್ಕ್ಡ್ ಇನ್ ದಿ ಆಬ್ಜೆಕ್ಟಿವ್ ಇನ್ ದಿ ಎಕ್ಸಾಮಿನೇಷನ್ ಆಲ್ಸೋ. Auditor cannot be the part of bearers of union. Do remember this, auditor cannot be the part. ಅಂದರೆ ಲೆಕ್ಕ ಪರಿಶೋಧಕನು ಯೂನಿಯನ್ನ ಪದಾಧಿಕಾರಿಗಳ ಭಾಗವಿರುವುದಿಲ್ಲ. ಪದಾಧಿಕಾರಿಗಳ ಭಾಗ ಯಾರು ಇರುವುದಿಲ್ಲ ಎಂದು ಕೇಳಿದರೆ ಅದು ಲೆಕ್ಕ ಪರಿಶೋಧಕನು. ದಟ್ ಮೀನ್ಸ್ ಆಡಿಟರ್ ಕೆನಾಟ್ ಬಿ ದಿ ಪಾರ್ಟ್ ಆಫ್ ಟ್ರೇಡ್ ಯೂನಿಯನ್. ವೈ? ವಾಟ್ ಈಸ್ ದ ರೀಸನ್? ದ ರೀಸನ್ ಈಸ್ ದ್ಯಾಟ್ if at all the auditor of the trade union who audits the files of the trade union, if at all he is the bearer, office bearer, then he can manipulate the auditing, right? ಅಂದರೆ ಈಗ ಲೆಕ್ಕ ಪರಿಶೋಧಕನು ಪದಾಧಿಕಾರಿಗಳ ಭಾಗವಾಗಿದ್ದರೆ ಅವನು ಆ ಸಂಘದ ಅಂದರೆ ಟ್ರೇಡ್ ಯೂನಿಯನಿನ ಯಾವುದೇ ಆದ ಒಂದು ಲೆಕ್ಕ ಮಾಡುವಾಗ ಅಥವಾ ಆಡಿಟ್ ಮಾಡುವಾಗ ಅದರಲ್ಲಿ ಹೇರುಪೇರುವನ್ನು ಮಾಡಬಹುದು, ಹೌದಾ? ಕೆಲವು ವ್ಯತ್ಯಾಸಗಳನ್ನು ತೋರಿಸಬಹುದು, ಅಥವಾ ಅವನು ಸ್ವಯಂ ಇಚ್ಛೆಯಾಗಿ ಏನೇ ಒಂದು ಅದರಲ್ಲಿ ಮೋಸವಾಗಿದ್ದರೂ ಕೂಡ ಇಲ್ಲ, ಮೋಸವಾಗಿಲ್ಲವೆಂದು ತೋರಿಸುವುದು. ಆದ ಕಾರಣದಿಂದ ಆಫೀಸ್ ಬೇರರ್ಸ್ ಅಂದರೆ ಪದಾಧಿಕಾರಿಗಳಲ್ಲಿ ಲೆಕ್ಕ ಪರಿಶೋಧಕನು ಇರುವುದಿಲ್ಲವೆಂದು ಈ ಆ್ಯಕ್ಟ್ ಅಥವಾ ಈ ಕಾಯ್ದೆ ಹೇಳುತ್ತದೆ. ನೆಕ್ಸ್ಟ್, ಹೂ ಕ್ಯಾನ್ ಬಿ ಅಪಾಯಿಂಟೆಡ್ ಆ್ಯಸ್ ಆಫೀಸ್ ಬೇರರ್ಸ್. ಈಗ ಪದಾಧಿಕಾರಿಗಳನ್ನಾಗಿ ಯಾರನ್ನು ನೇಮಿಸಬೇಕು, ಅದಕ್ಕಾಗಿ ಕೆಲವು ಷರತ್ತುಗಳನ್ನು ಈ ಕಾಯ್ದೆ ನೀಡುತ್ತದೆ. A person must have attained the age of 18 years. It says that the person should be of the age of at least 18 years. That means he should have completed 18 years and should not be convicted with any criminal offense. He should not involve in any criminal offense and he should not be sentenced for the criminal offense. If at all he is convinced or he is fined for the criminal offense, if he is convicted, then he can join after 5 years of his release. After the period for which he is suffering from the offense, after his release, he can join the trade union and he can become a office bearer, right? ಅಂದರೆ ಪದಾಧಿಕಾರಿಗಳನ್ನಾಗಿ ಯಾರನ್ನು ನೇಮಿಸಬೇಕು? ಮೊದಲನೇದಾಗಿ ಆ ವ್ಯಕ್ತಿಯು 18 ವರ್ಷ ಪೂರ್ತಿಯಾಗಿರಬೇಕು, 18 ವರ್ಷ ಇರಬೇಕು ಅಥವಾ 18 ವರ್ಷದ ಮೇಲಿರಬೇಕು. ಯಾವುದೇ ಕ್ರಿಮಿನಲ್ ಅಪರಾಧಕ್ಕೆ ಶಿಕ್ಷೆಗೊಳಗಾಗಿರಬಾರದು. ಅಂದರೆ ಅವನ ಮೇಲೆ ಯಾವುದೇ ಆದ ಕ್ರಿಮಿನಲ್ ಮೊಕದ್ದಮೆ ನಡೆಯುತ್ತಿರಬಾರದು ಹಾಗೂ ಶಿಕ್ಷೆ ಇರಬಾರದು. ಒಂದು ವೇಳೆ ಶಿಕ್ಷೆಗೊಳಗಾಗಿದ್ದರೆ ಬಿಡುಗಡೆಯಾದ 5 ವರ್ಷಗಳ ನಂತರ ಅವನು ಸೇರಬಹುದು, ಪದಾಧಿಕಾರಿಯಾಗಿ ನೇಮಕಗೊಳ್ಳಬಹುದು. ಇಲ್ಲಿ 5 ವರ್ಷವನ್ನು ನೆನಪಿಟ್ಕೊಳ್ಳಿ, ರೈಟ್? 5 ವರ್ಷವನ್ನು ನೆನಪಿಟ್ಕೊಳ್ಳಿ. ನೆಕ್ಸ್ಟ್, ಅಮಲ್ಗೇಷನ್ ಆಫ್ ಟ್ರೇಡ್ ಯೂನಿಯನ್ಸ್. ಅಮಲ್ಗೇಷನ್ ಅಂದರೆ ಕೂಡಿಕೆ, 2 ಟ್ರೇಡ್ ಯೂನಿಯನ್ಗಳು ವಿಲೀನವಾಗುವುದು. ಎನಿ ಟ್ರೇಡ್ ಯೂನಿಯನ್ ಮೇ ಬಿ ಅಮಲ್ಗೇಟ್ ವಿತ್ ಎನಿ ಅದರ್ ಯೂನಿಯನ್ಸ್. ಅಂದರೆ ಈಗ ಸ್ಟಡಿ ಕರ್ನಾಟಕದಲ್ಲಿ 300 ಜನ ವ್ಯಕ್ತಿಗಳಿದ್ದಾರೆ ಅಂತ ಅಂದ್ಕೊಳ್ಳಿ, ಹೌದಾ? ಈ 300 ಜನರಲ್ಲಿ ಮೊದಲನೇದಾಗಿ 100 ಜನ ಕೂಡಿ ಒಂದು ಟ್ರೇಡ್ ಯೂನಿಯನ್ ಮಾಡ್ತಾರೆ, ಅದಕ್ಕೆ ಸ್ಟಡಿ ಕರ್ನಾಟಕ ಅಂತ ಹೆಸರು ಕೊಡ್ತಾರೆ. ಈ 300ರಲ್ಲಿ 200 ಉಳಿದ್ರಲ್ಲ, ಈಗ ಈ 200 ಜನ ಕೂಡಿ ಮತ್ತೊಂದು ಟ್ರೇಡ್ ಯೂನಿಯನ್ ಮಾಡ್ತಾರೆ, ಅದಕ್ಕೆ ಸ್ಟಡಿ ಇಂಡಿಯಾ ಅಂತ ಹೆಸರು ಕೊಡ್ತಾರೆ, ಹೌದಾ? ಈಗ ಮುಂದೆ ಹೋಗಿ ಇವೆರಡೂ ಕೂಡಿ ಒಂದು ಟ್ರೇಡ್ ಅಂದರೆ ವಿಲೀನವಾಗಿ ಅಥವಾ ಕೂಡಿ ಒಂದು ಟ್ರೇಡ್ ಯೂನಿಯನ್ ನಾವು ಆಗ್ತೀವಿ ಅಂತ ಹೇಳಿದ್ದಾರೆ. ಅದಕ್ಕಾಗಿ ಇಲ್ಲಿ ಕೆಲವು ಪ್ರೊವಿಷನ್ಸನ್ನು ಕೊಟ್ಟಿದ್ದಾರೆ, ಹೌದಾ? ಅದಕ್ಕೂ ಕೆಲವು ನಿಬಂಧನೆಗಳನ್ನು ಇಟ್ಟಿದ್ದಾರೆ, ಅದನ್ನು ನಾವು ನೋಡೋಣ. Any trade union may amalgamate with any other unions if at least 50% of the members of each such union votes, right? Andre now that, for example, we have taken 300 as the strength of Study Karnataka YouTube channel, and the first trade union has 100 members, the second trade union has 200 members, right? Now it says that at least 50% of the members of each union, that is first union is 50% is 50 members, right? And the second 50% is 100 members. That means total 150 members should vote if they want to get unite or if they want to get amalgamate. Next point, and at least 60%
of the votes should not, at least 50% of the votes should be in the favor of amalgamation, right? Andre, that means, see, if at all there are 100 members in first trade union and 50 members have voted in that, and the other are 100 members, right? It is total 150. Now, what is the 60% of it? It's nothing but 90 members. At least 90 members should vote that yes, we are ready for uniting or amalgamating. So these two conditions are very important. Please do remember these conditions, that at least 50% members should vote and 60% members vote should be in the favor of amalgamating. Next, third one. A notice of amalgamation signed by the secretary and at least 7 members of each amalgamating union should be sent to the registrar. It should be sent with the 7-member signature of each trade unions and also the signature of secretariat. Now we can see this in Kannada also. ಟ್ರೇಡ್ ಯೂನಿಯನ್ಗಳ ವಿಲೀನತೆ. ಈಗ ಟ್ರೇಡ್ ಯೂನಿಯನ್ಗಳು 2 ಟ್ರೇಡ್ ಯೂನಿಯನ್ ಇರುತ್ತೆ, ಅವೆರಡು ವಿಲೀನವಾಗಬೇಕಾದರೆ ಕೆಲವು ಷರತ್ತುಗಳನ್ನು ಕೊಟ್ಟಿದ್ದಾರೆ ಇದೇ ಕಾಯ್ದೆಯಲ್ಲಿ, ಅಂದರೆ ಟ್ರೇಡ್ ಯೂನಿಯನ್ ಕಾಯ್ದೆ 1926ರಲ್ಲಿ. ಮೊದಲನೇ ಷರತ್ತೇನೆಂದರೆ, ಅಂತಹ ಪ್ರತಿಯೊಂದು ಒಕ್ಕೂಟದ ಕನಿಷ್ಠ 50% ಸದಸ್ಯರು ಮತ ಚಲಾಯಿಸಬೇಕು. ಅಂದರೆ ಈಗ ನಾವು ಒಂದು ಎಕ್ಸಾಂಪಲ್ ತೊಗೊಂಡಿದ್ವಿ. ಸ್ಟಡಿ ಕರ್ನಾಟಕದಲ್ಲಿ 300 ಜನ ಕೆಲಸ ಮಾಡ್ತಾರೆ, ಹೌದಾ? ಅದರಲ್ಲಿ ಮೊದಲನೆಯ ಟ್ರೇಡ್ ಯೂನಿಯನ್ 100 ಜನ ಇದ್ದಾರೆ, ಎರಡನೇ ಟ್ರೇಡ್ ಯೂನಿಯನಲ್ಲಿ 200 ಜನ ಇದ್ದಾರೆ, ಹೌದಾ? ಈಗ ಕನಿಷ್ಠ 50% ಜನ ವೋಟ್ ಮಾಡಬೇಕು. ಅದಕ್ಕೆ ಇವೆರಡು ಕೂಡೋದಕ್ಕೆ, ಹೌದಾ? ನಾವಿಬ್ಬರು ಕೂಡ್ತೀವಿ, ನಾವಿಬ್ಬರು ಕೂಡಿ ಒಂದೇ ಟ್ರೇಡ್ ಯೂನಿಯನ್ನ ಮಾಡ್ತೀವಿ ಅಂತ ಹೇಳಿದರೆ ಈ ಇಬ್ಬರು ಜನದಲ್ಲಿ 50%ನಷ್ಟು ಜನ ವೋಟ್ ಮಾಡಬೇಕು. ಈ 100ರಲ್ಲಿ 50% ಅಂದರೆ ಎಷ್ಟು? 50 ಜನ. 200ರಲ್ಲಿ 50% ಅಂದರೆ 100 ಜನ, ಹೌದಾ? ಅಂದರೆ 150 ಜನ ವೋಟ್ ಮಾಡಬೇಕು ಎಂದು ಈ ಕಾಯ್ದೆ ಒಂದು ಷರತ್ತು ನೀಡುತ್ತೆ. ನೆಕ್ಸ್ಟ್, ಎರಡನೇದು, ಮತ್ತು ಕನಿಷ್ಠ 60% ಮತಗಳು ವಿಲೀನದ ಪರವಾಗಿರಬೇಕು. ಇದರಲ್ಲಿ 60% ಅಂದರೆ 90 ಜನ ನಾವು ವಿಲೀನವಾಗೋದಕ್ಕೆ ಸಿದ್ಧರಿದ್ದೇವೆ, ನಾವು ಒಗ್ಗಟ್ಟಾಗಿ ಒಂದೇ ಒಂದು ಟ್ರೇಡ್ ಯೂನಿಯನ್ ಮಾಡಲಿಕ್ಕೆ ಸಿದ್ಧರಿದ್ದೇವೆ ಎಂದು ಅವರು ಹೇಳಿದರೆ ಮಾತ್ರ ವಿಲೀನವಾಗುವುದೆಂದು ಈ ಕಾಯ್ದೆ ಹೇಳುತ್ತದೆ. ಈಗ ವಿಲೀನವಾದ ಮೇಲೆ ಏನು ಮಾಡಬೇಕು ಎಂದು ಈ ಕಾಯ್ದೆ ಹೇಳುತ್ತದೆ. ಕಾರ್ಯದರ್ಶಿ ಮತ್ತು ಪ್ರತಿ ವಿಲೀನಗೊಳ್ಳುವ ಒಕ್ಕೂಟದ ಕನಿಷ್ಠ 7 ಸದಸ್ಯರು ಸಹಿ ಮಾಡಿ ವಿಲೀನದ ನೋಟಿಸನ್ನು ರಿಜಿಸ್ಟ್ರಾರ್ಗೆ ಕಳುಹಿಸಬೇಕು. ಎಷ್ಟು ದಿನದಲ್ಲಿ ಕಳಿಸಬೇಕು ಅದನ್ನು ಹೇಳಿಲ್ಲ, ಆದರೆ ಸಾಧ್ಯವಾದಷ್ಟು ಕಡಿಮೆ ಸಮಯದಲ್ಲಿ ರಿಜಿಸ್ಟ್ರಾರ್ಗೆ ನೀವು ಹೇಳಬೇಕು. ಅದರಲ್ಲಿ ಯಾರ ಸಿಗ್ನೇಚರ್ ಇರಬೇಕು? ಸೆಕ್ರೆಟರಿಯೇಟು ಮತ್ತು ಪ್ರತಿಯೊಂದು ಟ್ರೇಡ್ ಯೂನಿಯನ್ನ ಕನಿಷ್ಠ 7 ಮೆಂಬರ್ ಸಿಗ್ನೇಚರ್ ಮಾಡಿ ನೀವು ರಿಜಿಸ್ಟ್ರಾರ್ಗೆ ಕಳಿಸಬೇಕು. ನೆಕ್ಸ್ಟ್, ಆಬ್ಲಿಗೇಷನ್ ಆಫ್ ರಿಜಿಸ್ಟರ್ಡ್ ಟ್ರೇಡ್ ಯೂನಿಯನ್ಸ್. ಫಸ್ಟ್ ಈಸ್ ಜನರಲ್ ಫಂಡ್ಸ್. ಫಸ್ಟ್ ಪಾಯಿಂಟ್ ಟು ರಿಮೆಂಬರ್ ಇನ್ ದಿಸ್ ಇಸ್ ದ್ಯಾಟ್ ದ ಜನರಲ್ ಫಂಡ್ಸ್, the contribution to this fund is compulsory, right? The contribution to this general fund is compulsory, right? Now first we need to understand what is this general fund. Whenever you registered a trade union or you become the part of the trade union members or the secretariat or the bureau office tells you that you should pay some fees. Either it may be 10 rupees, 20 rupees or any amount that is asked. Now that fund will goes to this general fund. Now this fund is used for specific reasons and it has been mentioned by this Trade Union Act of 1926 that the payment of salaries, allowances and expenses to office bearers of the trade union. The salary should be given from this general fund, the allowances can be given from this general fund, and the expenses of the office bearers of the trade union should also be given from this general fund. The payment of expenses for the administration, whatever expenses that happens in order to administer the trade union is also taken from this general fund. Next, the prosecution or defense of any legal proceedings. Now, if at all there is a case that has been put on you or you have gone in oppose of government or any of the employer, right? Then that legal dispute, whatever the amount that comes in order to run a case,
that amount is taken from the general fund. And it also says that the compensation of members for loss arising out of the trade disputes should be paid from this general fund. That means whatever the fine or whatever is the compensation that should be given to an employee, it should be given from the general fund. Or if at all, if some money is spent from the employee pocket because of this legal proceedings, then that should be taken from the general fund. ಕನ್ನಡದಲ್ಲಿ ನೋಡಬೇಕಾದ್ರೆ ನೋಂದಾಯಿತ ಕಾರ್ಮಿಕ ಸಂಘಗಳ ಬಾಧ್ಯತೆಗಳು ಅಂದರೆ ಕೆಲವು ಅವರ ಒಂದು ಯಾವುದೇ ಆದ ಒಂದು ನಿಧಿಯನ್ನು ಮಾಡಿರ್ತಾರೆ ಅಥವಾ ಅವರ ಅಧಿಕಾರ ಅವರಿಗಿರುವ ಒಂದು ಅವರ ಜವಾಬ್ದಾರಿಗಳನ್ನು ಇದು ಹೇಳುತ್ತೆ, ಹೌದಾ. ಅದರಲ್ಲಿ ಸಾಮಾನ್ಯ ನಿಧಿಗಳು, ಒಂದನೇದಾಗಿ ಸಾಮಾನ್ಯ ನಿಧಿ. ಈಗ ನೀವು ಯಾವುದೇ ಆದ ಒಂದು ಟ್ರೇಡ್ ಯೂನಿಯನ್ ಅಥವಾ ಟ್ರೇಡ್ ಸಂಘದ ಮೆಂಬರ್ ಆಗಬೇಕಾದ್ರೆ ನೀವು ಫಸ್ಟ್ ಜಾಯಿನ್ ಆದ ತಕ್ಷಣ ಅಲ್ಲಿನ ಪದಾಧಿಕಾರಿಗಳು ನಿಮಗೆ ಹೇಳುತ್ತಾರೆ ಇಂತಿಷ್ಟು ಅಮೌಂಟನ್ನು ನೀನು ಕಟ್ಟಬೇಕಂತ ಹೇಳ್ತಾರೆ. ಆ ಅಮೌಂಟು ಈ ಜನರಲ್ ಫಂಡಿಗೆ ಹೋಗುತ್ತೆ. ಈಗ ಆ ಜನರಲ್ ಫಂಡಿನ ಅಮೌಂಟು ಅಥವಾ ರೊಕ್ಕವನ್ನು ನೀವು ಎಲ್ಲಿ ಯೂಸ್ ಮಾಡಬೇಕೆಂದು ಈ ಕಾಯ್ದೆ ಕೂಡ ನಿಮಗೆ ಅದನ್ನು ಹೇಳುತ್ತೆ. ಮೊದಲನೇದಾಗಿ ಕಾರ್ಮಿಕ ಸಂಘದ ಪದಾಧಿಕಾರಿಗಳ ವೇತನ, ಭತ್ಯೆ ಮತ್ತು ವೆಚ್ಚಗಳ ಪಾವತಿ, ಇವು ಎಲ್ಲದಕ್ಕೂ ಏನೇನು ಖರ್ಚಾಗುತ್ತೆ ಅದನ್ನು ಈ ಸಾಮಾನ್ಯ ನಿಧಿಯಿಂದ ತೆಗೆದುಕೊಳ್ಳುತ್ತಾರೆ. ಎರಡನೇದಾಗಿ ಟ್ರೇಡ್ ಯೂನಿಯನ್ನ ಸಾಮಾನ್ಯ ನಿಧಿಗಳ ಲೆಕ್ಕಪತ್ರಗಳ ಲೆಕ್ಕ ಪರಿಶೋಧನೆ ಸೇರಿದಂತೆ ಟ್ರೇಡ್ ಯೂನಿಯನ್ನಿನ ಆಡಳಿತಕ್ಕಾಗಿ ವೆಚ್ಚದ ಪಾವತಿ. ಈಗ ಟ್ರೇಡ್ ಯೂನಿಯನ್ನ ಆಡಳಿತಕ್ಕಾಗಿ ಯಾವುದೇ ಆದ ಖರ್ಚು ಬರಲಿ, ಆ ಖರ್ಚನ್ನು ಈ ಸಾಮಾನ್ಯ ನಿಧಿಯಿಂದ ತೆಗೆದುಕೊಳ್ಳಲಾಗುತ್ತೆ. ಮತ್ತು ಟ್ರೇಡ್ ಯೂನಿಯನ್ನಿನ ಅಥವಾ ಅದರ ಯಾವುದೇ ಸದಸ್ಯರು ಪಕ್ಷ ಅಂದರೆ ಅವರು ಯಾವುದೇ ಆದ ಒಬ್ಬ ಸದಸ್ಯ ಅದಕ್ಕೆ ಪಕ್ಷವಾಗಿದ್ದಲ್ಲಿ ಅಂಥ ಕಾನೂನು ಕ್ರಮ ಅಥವಾ ಅದರ ರಕ್ಷಣೆಗಾಗಿ ಬರುವ ವೆಚ್ಚವನ್ನೆಲ್ಲ ಈ ಸಾಮಾನ್ಯ ನಿಧಿಯಿಂದ ತೆಗೆದುಕೊಳ್ಳಲಾಗುತ್ತೆ. 4ನೇ ಪಾಯಿಂಟ್, ವ್ಯಾಪಾರ ವಿವಾದಗಳಿಂದ ಉಂಟಾಗುವ ನಷ್ಟಕ್ಕೆ ಸದಸ್ಯರ ಪರಿಹಾರ. ಈಗ ಯಾವುದೇ ಆದ ಒಂದು ವ್ಯಾಪಾರ ವಿವಾದ ಇರುತ್ತೆ, ಆ ವಿವಾದದಲ್ಲಿ ಈಗ ಅಲ್ಲಿ ವರ್ಕ್ ಮಾಡ್ತಕ್ಕಂಥ ಒಬ್ಬ ವ್ಯಕ್ತಿಗೆ ಅವನು ಟ್ರೇಡ್ ಯೂನಿಯನ್ ಪಾರ್ಟ್ ಆಗಿದ್ದರೆ ಅವನಿಗೆ ಯಾವುದೇ ಆದ ನಷ್ಟವಾದರೆ ಅಂತಹ ಪರಿಹಾರದ ಹಣವನ್ನು ಈ ಸಾಮಾನ್ಯ ನಿಧಿಯಿಂದ ತೆಗೆದುಕೊಳ್ಳಲಾಗುತ್ತದೆ. ಮತ್ತೊಂದು ನೆನಪಿಟ್ಕೊಳ್ಳಿ, ಈ ಸಾಮಾನ್ಯ ನಿಧಿಗೆ ನಿಮ್ಮ ಕೊಡುಗೆ ಕಂಪಲ್ಸರಿ ಆಗಿರುತ್ತೆ, ಹೌದಾ. ಇದು ವಾಲಂಟರಿ ಇರುವುದಿಲ್ಲ, ಇದು ಕಂಪಲ್ಸರಿ ಆಗುತ್ತೆ. ಅಂದರೆ ನೀವು ಕಂಪಲ್ಸರಿ ಇದನ್ನು ಕಟ್ಟಲೇಬೇಕು. ನೆಕ್ಸ್ಟ್, ಆಬ್ಲಿಗೇಷನ್ ಆಫ್ ರಿಜಿಸ್ಟರ್ಡ್ ಟ್ರೇಡ್ ಯೂನಿಯನ್ಸ್ ಇನ್ ದ ಸೆಪರೇಟ್ ಪೊಲಿಟಿಕಲ್ ಫಂಡ್. A registered trade union can set up a separate political fund that can be used for further use of civic and political interest of the members. And the contribution of this fund is not compulsory. Do remember this point, this is important, that the contribution to the separate political fund of any trade union is not compulsory, whereas the contribution to the general fund is compulsory. ಪ್ರತ್ಯೇಕ ರಾಜಕೀಯ ನಿಧಿ. ಸದಸ್ಯರ ನಾಗರಿಕ ಮತ್ತು ರಾಜಕೀಯ ಹಿತಾಸಕ್ತಿಗಳ ಹೆಚ್ಚಿನ ಬಳಕೆಗಾಗಿ ಟ್ರೇಡ್ ಯೂನಿಯನ್ ಈ ನಿಧಿಯನ್ನು ಸ್ಥಾಪಿಸಬಹುದು ಮತ್ತು ಈ ಫಂಡ್ಗೆ ನಿಮ್ಮ ಕೊಡುಗೆ ಕಡ್ಡಾಯವಲ್ಲ. ಇದು ಇಂಪಾರ್ಟೆಂಟ್, ನೆನಪಿಟ್ಕೊಳ್ಳಿ. ಸಾಮಾನ್ಯ ನಿಧಿಗೆ ನಿಮ್ಮ ಕೊಡುಗೆ ಕಡ್ಡಾಯ, ಆದರೆ ಸೆಪ್ರೇಟ್ ಅಂದರೆ ಪ್ರತ್ಯೇಕ ರಾಜಕೀಯ ನಿಧಿಗೆ ನಿಮ್ಮ ಕೊಡುಗೆ ಕಡ್ಡಾಯವಾಗಿರುವುದಿಲ್ಲ. ಈಗ ರಾಜಕೀಯ ನಿಧಿ ಅಂದರೆ ಏನು? ಈ ಟ್ರೇಡ್ ಯೂನಿಯನ್ನು ಯಾವುದೇ ಆದ ಒಂದು ಪೊಲಿಟಿಕಲ್ ಪಕ್ಷ ಒಂದು ರಾಜಕಾರಣಿಯಲ್ಲಿದ್ದಾಗ, ಅವರು ವಿರೋಧ ಪಕ್ಷದಲ್ಲಿದ್ದಾಗ ಅವರನ್ನು ಸಪೋರ್ಟ್ ಮಾಡುತ್ತೆ ಅಂತ ಅಂದ್ಕೊಳ್ಳಿ. ಅವರು ಗೆದ್ದು ಬಂದ ಮೇಲೆ ಅವರಿಗೆ ಹೆಲ್ಪ್ ಮಾಡ್ತಾರೆ ಅನ್ನೋ ಒಂದೇ ಒಂದು ಉದ್ದೇಶದಿಂದ, ಅಂದರೆ ಮುಂದೆ ಹೋಗಿ ಇವರದ್ದು ಯಾವುದೇ ಆದ ಒಂದು ಬೇಡಿಕೆ ಇದ್ದಲ್ಲಿ ಆ ಸರ್ಕಾರ ಬಂದ ಕೂಡಲೇ ಇವರ ಬೇಡಿಕೆಗಳನ್ನು ಪೂರೈಕೆ ಮಾಡುತ್ತೆ ಎಂದು ಇವರು ಅವರಿಗೆ ಸಪೋರ್ಟ್ ಮಾಡಲಿಕ್ಕೆ ಏನು ಹಣ ಖರ್ಚು ಮಾಡಿದರೂ ಕೂಡ ಅದು ಈ ಪ್ರತ್ಯೇಕ ರಾಜಕೀಯ ನಿಧಿಯಿಂದ ಹೋಗುತ್ತದೆ. Some of the important points: a copy of every alteration made in the rules of the union should be sent to the registrar within 15 days of making the alteration. ಅಂದರೆ ಒಕ್ಕೂಟದ ನಿಯಮಗಳಲ್ಲಿ ಮಾಡಿದ ಪ್ರತಿಯೊಂದು ಬದಲಾವಣೆಯನ್ನು ಅಂಥ ಪ್ರತಿಯನ್ನು ಮಾರ್ಪಾಡು ಮಾಡಿದ 15 ದಿನಗಳ ಒಳಗಾಗಿ ರಿಜಿಸ್ಟ್ರಾರ್ಗೆ ಕಳುಹಿಸಬೇಕು, ಹೌದಾ. ಅಂದರೆ ಈಗ ನೀವು ಯಾವುದೇ ಆದ ಒಂದು ಸಣ್ಣ ಪುಟ್ಟ ನಿಮ್ಮ ಟ್ರೇಡ್ ಯೂನಿಯನ್ನಲ್ಲಿ ನಿಮ್ಮ ಟ್ರೇಡ್ ಯೂನಿಯನ್ನ ಸದಸ್ಯರಿಗಾಗಿ ಒಂದು ರೂಲ್ಸನ್ನು ಅಥವಾ ಅಲ್ಟ್ರೇಷನ್ ಏನೇ ಒಂದು ಚೇಂಜ್ ಮಾಡಿದರೂ ಕೂಡ
ಅಂತಹ ಚೇಂಜ್ ಅಥವಾ ರೂಲ್ಸ್ನಲ್ಲಿ ಚೇಂಜ್ ಮಾಡಿದ್ದೀವಿ ಅಂಥೇಳಿ ನೀವು ರಿಜಿಸ್ಟ್ರಾರ್ಗೆ 15 ದಿನ ಒಳಗಾಗಿ ಒಂದು ಪ್ರತಿಯನ್ನು ಅವರಿಗೆ ನೀವು ಕಳಿಸಬೇಕು. ನೆಕ್ಸ್ಟ್, ಆ್ಯನ್ ಆ್ಯನ್ಯುವಲ್ ಸ್ಟೇಟ್ಮೆಂಟ್ ಆಫ್ ರಿಸಿಪ್ಟ್ಸ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಆ್ಯಂಡ್ ಅಸೆಟ್ಸ್ ಆಸ್ ವೆಲ್ ಆಸ್ ಲಯಬಿಲಿಟೀಸ್ ಆಫ್ ದಿ ಯೂನಿಯನ್ ಫಾರ್ ದಿ ಇಯರ್ ಎಂಡಿಂಗ್ ಆನ್ 31st December prepared in the prescribed forms and duly audited should be sent to the registrar within the prescribed time. ಅಂದರೆ ನೀವು ಡಿಸೆಂಬರ್ 31ಕ್ಕೆ ನಿಮ್ಮ ವರ್ಷ ಅಂತ್ಯಗೊಳ್ಳುತ್ತೆ, ಅಷ್ಟರೊಳಗೆ ನೀವು ನಿಗದಿತ ನಮೂನೆಯಲ್ಲಿ ಸೂಕ್ತವಾಗಿ ಲೆಕ್ಕ ಪರಿಶೋಧಿಸಿ ಸಿದ್ಧಪಡಿಸಿದ ಒಕ್ಕೂಟದ ರಸೀತಿಗಳು ಮತ್ತು ವೆಚ್ಚಗಳು ಹಾಗೂ ಸ್ವತ್ತುಗಳು ಮತ್ತು ಹೊಣೆಗಾರಿಕೆಗಳ ವಾರ್ಷಿಕ ಹೇಳಿಕೆಯನ್ನು ಸಮಯದೊಳಗೆ ರಿಜಿಸ್ಟ್ರಾರ್ಗೆ ಕಳುಹಿಸಬೇಕು. ಸೊ ದೀಸ್ ವರ್ ಇಂಪಾರ್ಟೆಂಟ್ ಪಾಯಿಂಟ್ಸ್. ಐ ಥಿಂಕ್ ದಿಸ್ ಲೆಕ್ಚರ್ ವಿಲ್ ಬಿ ಯೂಸ್ಫುಲ್. ದಯಮಾಡಿ ಎಲ್ಲರೂ ಇದರ ನೋಟ್ಸ್ ಮಾಡ್ಕೊಳ್ಳಿ. ಪ್ರತಿಯೊಂದು ಪಾಯಿಂಟನ್ನು ಆಬ್ಜೆಕ್ಟಿವ್ ಆಗಿ ಕೇಳಬಹುದು. ಆ್ಯಂಡ್ ಐ ವಿಲ್ ಬಿ ಪ್ರೊವೈಡಿಂಗ್ ಯು ದಿ MCQ, ಸಮ್ 10 MCQs, 10 MCQಗಳ ಒಂದು ಮಾಕ್ ಟೆಸ್ಟನ್ನು ನಾಳೆ ಅಥವಾ ನಾಡಿದ್ದು ನಿಮಗೆ ಒಂದು PDF ಫಾರ್ಮ್ಯಾಟ್ನಲ್ಲಿ ಪ್ರೊವೈಡ್ ಮಾಡ್ತೀನಿ. ದಯಮಾಡಿ ಎಲ್ಲರೂ ಇದನ್ನು ಸಾಲ್ವ್ ಮಾಡಿ. ಯಾಕಂದರೆ ಟ್ರೇಡ್ ಯೂನಿಯನ್ ಆ್ಯಕ್ಟು ಇದು ತುಂಬ ವಾಸ್ಟ್ ಆಗಿರುತ್ತೆ. ನಾನು ಇದನ್ನು ಒಂದು ದಿನ ಕಂಪ್ಲೀಟಾಗಿ ಕುಂತು ಓದಿ ಇದರಲ್ಲಿ ನನಗೆ ಇಂಪಾರ್ಟೆಂಟ್ ಅನಿಸಿದ್ದು ಹಾಗೂ KE ಎಕ್ಸಾಮ್ಗೆ ಕೇಳಬಹುದಾದ ಇಂಪಾರ್ಟೆಂಟ್ ಪಾಯಿಂಟ್ಗಳನ್ನು ಮಾತ್ರ ಹಾಕಿದ್ದೇನೆ. ಮತ್ತು ನಿಮಗೆ ಟ್ರೇಡ್ ಯೂನಿಯನ್ನ ಕಂಪ್ಲೀಟ್ ನೋಟ್ಸನ್ನು ಅಂದರೆ ಒಂದು PDF ಮೋಸ್ಟ್ಲಿ ಒಂದು 1 ಅಥವಾ 2 ಡೇಸಲ್ಲಿ ನಿಮಗೆ ಟೆಲಿಗ್ರಾಮ್ ಚಾನಲಲ್ಲಿ ಕೊಡ್ತೀನಿ. ಸೊ ಎಲ್ಲರೂ ಇದನ್ನು ನೋಟ್ಸ್ ಮಾಡ್ಕೊಳ್ಳಿ. ಐ ಥಿಂಕ್ ದಿಸ್ ವಿಡಿಯೋ ವಿಲ್ ಬಿ ಹೆಲ್ಪ್ಫುಲ್ ಫಾರ್ ಯು, ಆ್ಯಂಡ್ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಟು ದಿ ಚಾನಲ್ ಆ್ಯಂಡ್ ಶೇರ್ ವಿತ್ ಯುವರ್ ಫ್ರೆಂಡ್ಸ್. Thanks for watching the video. Have a nice day. Bye.